ಈ ಕೃತಜ್ಞತೆಗೆನ ದರ್ಶನ್ ಸರ್ ನಿಮ್ ಮಗನ್ಗೆ ಇಟ್ಟಿರೋದು. ಕಷ್ಟ ಕಾಲದಲ್ಲಿ ಕೈ ಹಿಡಿದವ್ರು ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ಮರೆಯಬಾರದು. ನಾನು ಹೆಂಗ್ ಅವ್ರಿಗೆ ಕೃತಜ್ಞತೆ ಸಲ್ಲಿಸಲ್ಲ. ನಾನು ಒಂದು ಅನ್ಕೊಂಡಿದ್ದೀನಿ, ದರ್ಶನ್ ಅಂತ ಇಡಬೇಕು ಹೆಸರು. ಗ್ರಾಟಿಟ್ಯೂಡ್ ಅನ್ನೋದು ಹೆಂಗ್ ವರ್ಕ್ ಆಗುತ್ತೆ ನೋಡಿ ಅಂದ್ರೆ, ಜಾಸ್ತಿ ಶೂಟಿಂಗ್ ಟೈಮ್ ಅಲ್ಲಿ ನೀವು ಸುಮ್ನೆ ಮಾತಾಡ್ಬಿಟ್ಟು ಬರ್ತೀರಾ, 6 ತಿಂಗಳು ಅದ್ರ ಬಗ್ಗೆ ಸುದ್ದಿನೇ ಇರಲ್ಲ. ಮತ್ತೆ ಒಂದಿನ ಅದನ್ನ ಆಪ್ ಕಾಟ್ಕೊಂಡು ಹೇಳಿರ್ತಾರಲ್ಲ, ಬಿಕಾಸ್ ಬಿಸಿ ಇರೋರ್ಗೆ ಬೇರೆ ಯಾರು ಬಿಸಿ ಇರಲ್ಲ ಅಥವಾ ಲೈಫಲ್ಲಿ ಯಾರು ಕೆಲಸ ಇರಲ್ಲ ಅಂತ ಯೋಚನೆ ಮಾಡೋಷ್ಟು ಟೈಮ್ ಇರಲ್ಲ. ಅವ್ರು ಬಿಸಿಯಾಗಿ ಓಡ್ತಾ ಇರ್ತಾರೆ ಅವ್ರ ಜೀವನದಲ್ಲಿ. ಬಟ್ ಅದು ನೆನ್ಪಿಟ್ಕೊಂಡು ಇಲ್ಲ ಇವ್ರಿಗೆ ಒಂದ್ ಮಾತು ಕೊಟ್ಟಿದ್ದೀನಲ್ಲ ಅಂತ ಅನ್ಕೊಂಡು ಮತ್ತೆ ಕರಿಯೋದಿದೆಯಲ್ಲ, ಅದು ಹೆಂಗೆ ಅಲ್ವಾ? ಅದೇ ಹೇಳ್ತಲ್ವಾ, ಎಲ್ಲ ಭಗವಂತನ ಒಂದು ಲಿಖಿತ. ಹೆಂಗ್ ನಡೆಸ್ಬೇಕು, ಹೆಂಗ್ ಹೋಗ್ಬೇಕು, ಅವ್ನ್ ಎಲ್ಲಿಗೆ ರೀಚ್ ಆಗ್ಬೇಕು, ಎಲ್ಲ ನಾವು ಎಳಿಬೇಕು, ಎಲ್ಲ ಅವ್ನ್ ಲಿಖಿತ. ಈ ಕೃತಜ್ಞತೆಗೆನ ದರ್ಶನ್ ಸರ್ ನಿಮ್ ಮಗನ್ ಇಟ್ಟಿರೋದು. ಅಂದ್ರೆ ಅದಾದ್ಮೇಲೆ ಕಂಟಿನ್ಯೂ ಸರ್ ಯಾವ್ದೇ ಸಿನಿಮಾ ಮಾಡಿದ್ರು ಮಿನಿಮಮ್ ಇಲ್ಲ ಅಂದ್ರೂ 2 ಫೈಟ್, ಫುಲ್ ಸಿನಿಮಾ ಅಂದ್ರೆ 2 ಫೈಟ್ ಪಕ್ಕ. ಆ ಒಂದ್ ಇದ್ರಲ್ಲಿ ಕಷ್ಟ ಕಾಲದಲ್ಲಿ ಕೈ ಹಿಡಿದವ್ರು ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ಮರೆಯಬಾರದು. ನಾನು ಹೆಂಗ್ ಅವ್ರಿಗೆ ಕೃತಜ್ಞತೆ ಸಲ್ಲಿಸಲ್ಲ. ಬೇರೆ ಯಾವ ರೀತಿನೂ ಆಗಲ್ಲ. ಬೇರೆಯವ್ರ ತರ ನಾನು ಟ್ಯಾಟೋ ಹಾಕ್ಸ್ಕೊ ಅಥವಾ ಏನೋ ಒಂದು ಇದ್ ಮಾಡ್ಬಿಟ್ಟೆ, ಏನೋ ಮನೆ ಕಟ್ಬಿಟ್ಟು ಅದಕ್ಕೆ ಏನೋ ಹೆಸರು ಹಿಂಗೆ ಕರೆಕ್ಟ್ ಆಗಿ ಆ ಟೈಮಲ್ಲಿ ನನ್ ಮಗ ಹುಟ್ಟಿದಾಗ ಎ ಅನ್ನೋ ಅಕ್ಷರದಿಂದ ಬಂದಿದೆ. ಎ ಅನ್ನೋ ಅಕ್ಷರ ಸರಿ. ನಮ್ಮನೆಲ್ಲ ಅವಾಗ ಆಕಾಶ್ ರಿಲೀಸ್ ಆಗಿತ್ತು. ಆಕಾಶ್ ಅಂತ ಹೆಸರಿಡೋಣ, ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಎಲ್ಲ ಒಂದಷ್ಟು. ನಾನಿಲ್ಲ, ನಾನು ಅನ್ಕೊಂಡಿದ್ದೀನಿ ದರ್ಶನ್ ಅಂತ ಹೇಳಬೇಕು ಹೆಸರು. ಏಂತಿಕೆ ಇವನ್ ನನ್ನ ಟೈಮ್ ನನಗೆ ಹೆಲ್ಪ್ ಮಾಡಿದ. ಇನ್ ಯಾವುದೇ ಕಾರಣಕ್ಕೂ ನಾನು ಇದನ್ನ ಇದ್ ಮಾಡ್ಬಾರ್ದು. ನಾನು ಇರ್ಲಿ ಇಲ್ದೇ ಇರ್ಲಿ ಮನೇಲಿ ಅವ್ನ ಹೆಸರು ಹೊಡೆದ್ರು ಸಾಕು, ನನ್ಗೆ ಅಷ್ಟೇ ಸಾಕು. ಬಿಟ್ರೆ ಏನು ಬೇಡ. ಅವ್ರ ಹೆಸರೇ ಇಟ್ಕೊಂಡು ಎಲ್ಲ ಮೇಂಟೈನ್ ಮಾಡ್ಬೇಕು. ದರ್ಶನ್ ಅಂತಾನೆ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ